ಕಳ್ಳೆಕಾಯಿ ಇವಾಗ ಬೇಯ್ತಾ ಐತೆ, ಬಿಸಿ ಅಲ್ಲ ಕೈ ಜಾಸ್ತಿ, ಕೈ ಸುಟ್ಟೋರು ಪರವಾಗಿಲ್ಲ ಎತ್ಕ. ಎಲ್ಲ ಹಾಳು ಮಾಡಿಬಿಟ್ಟು ಬೆಂಕಿ ಕಡಿಮೆ. ಇದೇ ನೋಡಿ ಕಳ್ಳೆಗಿಡ ಸ್ಮಾಲ್ ಆಗಿ ಬಿಡ್ತಾ ಇದೆ ಕಳ್ಳೆಕಾಯಿ ಇದರಲ್ಲಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಕಳ್ಳೆಕಾಯಿನ ಕಿತ್ಕೊಂಡೋಗಿ ಅದನ್ನು ತಪ್ಪಲೆಯಲ್ಲಿ ಹಾಕಿ ಬೇಯಿಸ್ಬಿಟ್ಟು ತಿನ್ನಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಆ್ಯಕ್ಚುಲ್ ಆಗಿ ನಮ್ಮ ಪ್ಲ್ಯಾನ್ ಏನಂತಂದರೆ, ನಾವು ಅದನ್ನು ತೊಗೊಂಡೋಗಿ ಬಾಣಲೆಯಲ್ಲಿ ಹಾಕಿ ಹುರಿದು ಉಪ್ಪು ಖಾರ ಎಲ್ಲ ಹಾಕಿ ತಿನ್ನಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. ಆದರೆ ಉರಿಬೇಕಾದ್ರೆ ನಮ್ಗೆ ಗೊತ್ತಾಗಲ್ಲ, ಲೈಕ್ ಯಾವ ಲೆವೆಲ್ಗೆ ಉರಿಬೇಕು ಅಂತ. ಒಂದೊಂದು ಟೈಮ್ ಕಳ್ಳೆಕಾಯಿ ಏನಾಗುತ್ತೆ, ಫುಲ್ ಬ್ಲ್ಯಾಕ್ ಆಗಿಬಿಡುತ್ತೆ, ಅಥವಾ ಚೆನ್ನಾಗಿರಲ್ಲ ಒಂದೊಂದು ಟೈಮ್ ಜಾಸ್ತಿ ಹುರಿದುಬಿಟ್ರೆ. ಸೊ ಹಾಗಾಗಿ ನಾವೇನು ಮಾಡ್ತಾಯಿದ್ದೀವಿ, ಇವತ್ತು ಒಂದು ತಪ್ಪಲೆಯಲ್ಲಿ ಹಾಕ್ಬಿಟ್ಟು ವಾಟ್ರ್ ಹಾಕಿ ಬೇಯಿಸ್ಬಿಟ್ಟು ಉಪ್ಪು ಹಾಕಿ ತಿನ್ನಬೇಕು ಅಂತ ಇದ್ದೀವಿ. ಬಟ್ ಚೆನ್ನಾಗಿರುತ್ತೆ. ಲಾಸ್ಟ್ ನಾವು ತಪ್ಪಲೆಯಲ್ಲಿ ಹಾಕಿ ಬೇಯಿಸ್ಬಿಟ್ಟು ತಿಂದಿದ್ದು ಚೆನ್ನಾಗಿತ್ತು. ಅದಕ್ಕೆ ನಾವಿವತ್ತು ಕೂಡ ಅದೇ ರೀತಿ ಮಾಡಬೇಕು ಅಂತ ಇದ್ದೀವಿ. ಬನ್ನಿ ಇವತ್ತು ನಿಮ್ಗೆ ತೋರಿಸ್ತೀನಿ. ನಾವು ಈ ತೆಂಗಿನ ಮರ ನಾವು ಉಂಡಿದ್ದು ಬಂದು 4 ವರ್ಷ ಹಿಂದೆ. 4 ವರ್ಷ ಆದಮೇಲೆ ಇದು ತೆಂಗಿನಕಾಯಿ ಬಿಡ್ತಾ ಇದೆ. ಒಂದೊಂದು ಮರಗಳು ಬರೀ 2 ಇಯರ್ಸ್ಗೆಲ್ಲ ಬಿಡ್ತಾ ಇರುತ್ತೆ ತೆಂಗಿನಕಾಯಿ. ನಾಟಿ ಮರಗಳು ಬಂದು 4 ಇಯರ್ಸ್ಗೆ 5 ಇಯರ್ಸ್ಗೆ ಬಿಡೋದು ತೆಂಗಿನಕಾಯಿ ಆ್ಯಕ್ಚುಲ್ ಆಗಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಇದು 4 ವರ್ಷ ಆದಮೇಲೆ ಬಿಡ್ತಾ ಇರೋ ತೆಂಗಿನಕಾಯಿ. ಟೋಟಲ್ ಆಗಿ ಬಂದು ಇವಾಗ ನಮ್ಮ ತೋಟದಲ್ಲಿ 10 ತೆಂಗಿನ ಮರಗಳಿದೆ. ಬಾಳೆ ಮರಗಳಂತೂ ಲಾಸ್ಟ್ ವಿಡಿಯೋದಲ್ಲಿ ಬಾಳೆ ಮರ ಅಂತ ಅನ್ಬಾರ್ದು ಅಂತ ಹೇಳಿದ್ರು, ಬಾಳೆ ಗಿಡ ಅನ್ಬೇಕಂತೆ. ದೊಡ್ಡದಾದ್ರೂ ಕೂಡ ಬಾಳೆ ಗಿಡನೇ ಅಂತ ಅನ್ಬೇಕಂತೆ. ಸೊ ಬಾಳೆ ಗಿಡಗಳು ಬಂದು ಬೇಜಾನಿದೆ, ಸಿಕ್ಕಿದ ಕಡೆ ಎಲ್ಲ ಅಂಟ್ಕೊಂಡ್ಬಿಟ್ಟಿದ್ದಾವೆ. ಸೊ ನಾವು ಇಲ್ಲಿಂದ ಬಾಳೆ ಗಿಡನ ಕಿತ್ಕೊಂಡೋಗಿ ಇಲ್ಲಿ ಬಿಸಾಕಿದ್ವಿ ಬೇಡ ಅಂತ. ಇವಾಗ ಈ ಹೊಂಡದಲ್ಲೂ ಕೂಡ ಜಾಸ್ತಿ ಬಾಳೆ ಗಿಡಗಳು ಬೆಳ್ಕೊಂಡ್ಬಿಟ್ಟಿದ್ದಾವೆ. ಇದರಲ್ಲೂ ಕೂಡ ಬಾಳೆಗೊನೆ ಬಿಡ್ತಾ ಇರುತ್ತೆ. ಅವಾಗ ನಾವು ಕಿತ್ಕೊಂಡೋಗಿ ತಿಂತೀವಿ. ಮಾರಕ್ಕಂತೂ ಆಗ್ತಾ ಇಲ್ಲ. ಏನಕ್ಕೆ ಅಂದರೆ ಔಟ್ ಸೈಡು ನಮ್ಮ ಹತ್ರ ತೊಗೊಬೇಕಾದ್ರೆ ಕಡಿಮೆ ರೇಟ್ ಕೊಟ್ಟು ತೊಗೊತಾರೆ, ಮಾರ್ಬೇಕಾದ್ರೆ ಜಾಸ್ತಿ ಮಾರ್ತಾರೆ. ಇದೇ ನೋಡಿ ಕಳ್ಳೆಗಿಡ. ಆ್ಯಕ್ಚುಲ್ ಆಗಿ ಇದೆಲ್ಲನೂ ಸ್ಮಾಲ್ ಗಿಡಗಳು. ದೊಡ್ಡದಾಗಿದ್ದ ಗಿಡ ಎಲ್ಲ ನಾವು ಕಿತ್ಕೊಂಡು ಹೋಗ್ಬಿಟ್ಟಿದ್ದೀವಿ ಆಲ್ರೆಡಿ. ನಾನು ನಿಮಗೆ ತೋರಿಸ್ಬೇಕು ಅಂತ ಇವಾಗ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಕಳ್ಳೆಕಾಯಿ ಬಿಟ್ಟಿದ್ದಿಲ್ಲ ಗೊತ್ತಿಲ್ಲ, ನೋಡ್ಬೋದು ಸ್ಮಾಲ್ ಆಗಿ ಬಿಡ್ತಾ ಇದೆ ಕಳ್ಳೆಕಾಯಿ. ಇದರಲ್ಲಿ ಇನ್ನೂ ತುಂಬ ಇದೆ ಕಳ್ಳೆಕಾಯಿ ಗಿಡಗಳಲ್ಲಿ. ತೋರ್ಸೊಂದು ಸುಳಿದ್ಬಿಟ್ಟೆ, ಈ ಸುಳಿ ಚೆನ್ನಾಗಿರೋ ಸುಳಿ. ಸುಳಿಯೇ ಸಾಕು, ಎಷ್ಟು ಬೇಕಷ್ಟು ಹಾಕು. ನೀನು ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ. ಸೌದೆ ಎತ್ಕೊಂಡು ಇವಾಗ ಇಕ್ಬಿಟ್ಟು ಒಳಗಡೆ ಬೆಂಕಿ ಎಣ್ಸೋದು. ಆ ತೆಂಗಿನ ಜುಂಜ ಇಕ್ಕು, ಬೇಗ ಅಂಟ್ಕೊಂತದೆ. ಫಸ್ಟ್ ಕಡ್ಡಿ ಇಕ್ಕು, ಒಳಗಡೆ ಗಟ್ಟಿಗಿರ್ತದೆ. रोम रोम भाइयों, सिस्टम पार देंगे. खराब हो जाएगा, मैं माँ अम्मा बहन पे आ जाऊंगा मैं इनकी. कंट्रोल उदय. ಬೆಂಕಿ ಬಿಟ್ಟು ನೀನೆ ಅಣಸು ನೀನೆ ಗೀಸು. ಗೀಸ್ ನೀನು ಎತ್ಕೊಂಡು ಯಾರೋ ಒಬ್ರು ಅಣಸ್ರ ಆರೋಗಲ್ಲ. ಗೀಸು ಎತ್ಕೊಂಡೀನೆ. ಇನ್ನು ಯಾವತ್ತು ಅಣಸಲ್ ನೀನು ಬೆಂಕಿ? ಇವತ್ತು ಅಣಸರ ಫಸ್ಟು. ಒಂದು ಕಡ್ಡಿ ಪೆಟ್ಟಿ ಖಾಲಿ ಮಾಡಿದ್ದೀನಿ ಅಲ್ಲಿ. ಗೀಸು. ಪರ್ರ ಅಂತ ಗೀಸ್ಬೇಕು ಒಂದೇ ಸಲ, ಪಟ್ ಅಂತ ಗೀಸ್ಬೇಕು. ಏನು ಬಲ್ ಚೆನ್ನಾಗಿರೋ ಬೆಂಕಿ ಪಟ್ಟಣ ಎತ್ಕೊ ಬಂದಿದ್ಯಾ? ಇದು ನಾನೇ ಅಣಿಸ್ತೀನಿ. ಇದು ಈ ಕಡ್ಡಿಗಳೇ ಚೆನ್ನಾಗಿಲ್ಲ, ಇನ್ನೆಲ್ಲ ಅಂತ ಕೊಳೆ ಬಿದ್ದು ಬಿಸಿ ಮಾಡ್ಬೇಕು ಅದನ್ನು. ಒಂದು ಚೆನ್ನಾಗಿಲ್ಲ ಕಡ್ಡಿಗಳು. ಅದು ಎಲ್ಲೋ ಅಂಟ್ಕೊಂತದ್ದು. ಎಲ್ಲ ಆಗ್ಯದಪ್ಪ, ಎಲ್ಲ ಹಾಳು ಮಾಡಿಬಿಟ್ಟು ಬೆಂಕಿ ಕಡ್ಡಿಗಳು. ಅಲ್ಲಿ ಚೆನ್ನಾಗಿಲ್ದಿದ್ದು ಹೆಂಗೆ ಅಂಟ್ಕೊಂತದೆ ನೋಡಿ, ಎಲ್ಲ ಹೋಗ್ತಾ ಐತೆ. ಕೈಯಾಗ ಉಜ್ಜು ಹಿಂಗೆ ಬಿಸಿ ಬರಲಿ. ಏನು ಬಿಸಿ ಬರಲಿ? ಇನ್ಯಾವುದೂ ಇಲ್ಲ ಕಡ್ಡಿಗಳು ಬೇರೆದು. ಇದೇನೋ ಅಂಟ್ಕೊಬೋದು. ಹಿಂಗೆ ಅನಿಸಿದ್ದ. ಕಂಗ್ರ್ಯಾಚುಲೇಷನ್ ಬ್ರದರ್. ಸಾಕು ಬಿಡಕ್ಕ, ಜಾಸ್ತಿ ಇಕ್ಬೇಡ ಕಡ್ಡಿಗಳು. ಇರೋವೆಲ್ಲ ಉರಿಲಿ ಸ್ವಪಷ್ಟು. ಇವಾಗ ಈ ಬೆಂಕಿಗೆ ತಪ್ಪಲೆ ಎಲ್ಲನೂ ಕರ್ರಗಾಗ್ಬಿಡ್ತದೆ ಬೆಂದು. ನೀನೇ ಉಜ್ಬೇಕು ಲಾಸ್ಟಾಗ ಕೈಯ. ನಾನಂತೂ ಉಜ್ಜಲ್ಲ, ಇವಾಗ ಹೇಳಿರ್ತೀನಿ. ಬೆಂಕಿ ಪಣ್ಣೆ ಎತ್ತಿ ಆ ಕಡೆ ಇಕ್ಕೋ, ಅದು ಅಂಟ್ಕೊಂಬಿಟ್ರೆ ಏನು ಮಾಡ್ತೀಯ? ಕಳ್ಳೆಕಾಯಿ ಇವಾಗ ಬೇಯ್ತಾ ಐತೆ.
ಎತ್ಕೊಂಡು ಇಕ್ಕೋ ಅದ್ರ ಮೇಲೆ 2 ಎಣ್ಸ್ಕೊಡ್ದ, ಒಂದೇ ಎಣ್ಸ್ಬೇಕವಲ್ಲೇ. ಸೌದೆ ಆಯ್ತಲ್ಲ ಕಯ್ಯ, ಇಕ್ಕೋ ಇನ್ನೊಂದು ಲೆಕ್ಕ ಜಾಸ್ತಿಯಾಗಿ ನೋಡೋಣ. ಇನ್ನೂ ಬೇಯಬೇಕಯ್ಯೋ, ಬಿಸಿ ಆಯ್ತು ಅಷ್ಟೇ, ಇನ್ನೂ ಬಂದಿಲ್ಲ. ನಾವು ಹಾಕಿರೋದು ಬಂದು ಪನ್ನೀರ್ ರೋಸು. ಒಂದು ಹತ್ತಿರದಿಂದ ತೋರಿಸ್ತೀನಿ ಬನ್ನಿ ಯಾವ ರೀತಿ ಹೂವು ಬಿಡುತ್ತೆ ಅಂತ. ಪನ್ನೀರ್ ರೋಸಲ್ಲಿ ಸೊ ಈ ಥರ ಬಿಡುತ್ತೆ. ನಾವು ತಿಂತೀವೋ ಬಿಡ್ತೀವೋ ಸೆಕೆಂಡ್ರಿ, ಆದರೆ ಮಾರ್ನಿಂಗ್ ಟೈಮ್ ಬಂದರೆ ಗಿಳಿಗಳೆಲ್ಲ ಕುತ್ಕೊಂಡು ತಿಂತಾ ಇರುತ್ತವೆ. ಇದು ಬಂದು ಮೆರಾಬಲ್ ರೋಸು. ಆವಾಗಲೇ ನಾನು ನಿಮಗೆ ತೋರಿಸಿ ಬಂದು ಪನ್ನೀರ್ ರೋಸು. ಸೊ ಮೆರಾಬಲ್ಲು ಈ ಥರ ಹೂವು ಬಿಡುತ್ತೆ. ಬನ್ನಿ ತೋರಿಸ್ತೀನಿ. ಇವಾಗ ಚೆಕ್ ಮಾಡೋದಂತೆ, ಬೆಂಕಿ ಎಲ್ಲ ಆರೋಗಿದೆ. ನಾವು ಕಡಲೆಕಾಯಿ ಹಾಕಿ ಒಂದು ಆಲ್ಮೋಸ್ಟ್ 20 ಮಿನಿಟ್ಸ್ ಆಗಿದೆ. ಓಕೆ, ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ, ಬಟ್ ನಿಮಗೆ ಕಾಣಿಸಲ್ಲ, ಫುಲ್ ಬಿಸಿ ಇದೆ ಒಳಗಡೆ, ಕೈಯಲ್ಲಂತೂ ಮುಟ್ಟಕ್ಕಾಗಲ್ಲ, ಜಾಸ್ತಿ ಬಿಸಿ ಐತೆ. ಇವಾಗ ಸದ್ಯಕ್ಕೆ ನಾವು ಎತ್ಕೊಬೇಕು, ಆಚೆ ಕಡೆ ಚೆಕ್ ಮಾಡಬೇಕು ಎಷ್ಟು ಮಾತ್ರ ಬಂದೈತೆ ಅಂತ. ಬಿಸಿ ಅಲ್ಲ ಕೈ ಜಾಸ್ತಿ, ಎತ್ಕ, ಒಂದು ಕೈ ಸುಟ್ಟೋರು ಪರವಾಗಿಲ್ಲ, ಎತ್ಕ. ಓಕೆ, ಚೆನ್ನಾಗಿ ಬಂದೈತೆ ಕಡಲೆಕಾಯಿ. ಕೈ ಬಿಡಿಸಿದ ಚೆನ್ನಾಗಿ ಬೆಂದಿದ್ರೆ ಕಡಲೆಕಾಯಿ ಬೇಗ ಬಿಟ್ಕೊಳುತ್ತೆ. ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ. ಕುಡಿಲಿ, ಚೆನ್ನಾಗಿ ಬಂದೈತೆ ಕಡಲೆಕಾಯಿ. ಅಷ್ಟೇ, ನನ್ನ ಕುತ್ಕೊಂಡು ತಿನ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡೋದಷ್ಟೇ. Hello guys, my new vlog. Please to channel my Sakrapara. Sakrapara. Sikrpais.